ಬಂತು? ಡೋಮ್ ಡೋಮ್ ಡೋಮ್. ಚಟ್ನಿ ಜೊತೆ ಸಾಂಬಾರ್ ಬಂತು? ಡೋಮ್ ಡೋಮ್ ಡೋಮ್. ಇಡ್ಲಿ ಜೊತೆ ವಡೆ ಬಂತು? ಡೋಮ್ ಡೋಮ್ ಡೋಮ್. ಇಡ್ಲಿ ಜೊತೆ ದೋಸೆ ಬಂತು? ಡೋಮ್ ಡೋಮ್ ಡೋಮ್. ದೋಸೆ ಜೊತೆ ಪಲ್ಯ ಬಂತು? ಡೋಮ್ 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 ಡೋಮ್. ನೋಡಿ, ಈಗ ನಾವು ಮಕ್ಕಳಿಗೋಸ್ಕರ ಒಂದು ಮೋಜಿನ ಆಟವನ್ನ ಆಡೋಣ, ಸಂತಸದ ಆಟವನ್ನ. ಈ ಆಟದ ಹೆಸರು, ಈಗ ನಾನು ಒಂದು 6 ಗುಂಪುಗಳನ್ನ ನಿಲ್ಸಿದ್ದೇನೆ. ಒಂದು ಗುಂಪಿನ ಹೆಸರು ಇಡ್ಲಿ, ಚಟ್ನಿ, ಸಾಂಬಾರ್, ವಡೆ, ಮಸಾಲ ದೋಸೆ, ಆಲೂಗಡ್ಡೆ ಪಲ್ಯ. ಈಗ ನಾನು ಮಾತಾಡ್ತಾ ಹೋಗ್ತೇನೆ, ನನ್ನ ಮಾತನ್ನ ನೀವು ಕೇಳಿಸ್ಕೋಬೇಕು. ನಿಮ್ ತಿಂಡಿ ಹೆಸರು ಬಂದ ತಕ್ಷಣ ನೀವು ನಿಮ್ಮ ಗುಂಪಿನಲ್ಲಿರುವ ಅಷ್ಟು ಜನ ಏನ್ ಮಾಡ್ಬೇಕು? ಆ ಗುಂಪವ್ರು ಮಾತ್ರ ಕೂತ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ. ಶುರು ಮಾಡೋಣ. ಓಕೆ. ಒಂದ್ಸರಿ ನಾನು ಹಿಂಗೆ, ಈಗ ನಾವು ಮನೇಲಿದ್ರೆ 3 ಹೊತ್ತು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಊಟ ಮಾಡ್ತೀವಿ, ಹೌದು ತಾನೆ? ಈಗ ನಾನು ಒಂದ್ಸರಿ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಬೆಳಗ್ಗೆನೆ ಹೊರಟ್ಬಿಟ್ಟೆ. ಬೆಳಗ್ಗೆನೆ ಹೊರಟೆ. ಹೋಗ್ಬೇಕಾದ್ರೆ ನಾನು ಮೈಸೂರಿಂದ ಬೆಂಗಳೂರಿಗೆ ನಾನು ಬಸ್ ಹತ್ತದೆ. ಅಲ್ಲಿ ಮದ್ದೂರ್ ಗೊತ್ತಲ್ಲ ನಿಮ್ಗೆ? ಮದ್ದೂರ್ ವಡೆ ತುಂಬಾ ಫೇಮಸ್ ಅಲ್ವಾ? ಮದ್ದೂರ್ ವಡೆ ತುಂಬಾ ಫೇಮಸ್ ಅಲ್ವಾ? ಸರಿ, ಮದ್ದೂರಲ್ಲಿ ಬಸ್ಸವನು ನಿಲ್ಲಿಸ್ತಾ ಅಲ್ಲೊಂದು ಹೋಟೆಲ್ ಕಾಣಿಸ್ತು. ನಾನು ಹೋಟೆಲ್ ಒಳಗಡೆ ಹೋದೆ. ಸಪ್ಲೈಯರು ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಅಂದ. ಸರಿ, ನಾನು ಕೂತ್ಕೊಂಡ ತಕ್ಷಣ ನಾನು ಕೇಳಿದೆ, ನಿಮ್ ಹೋಟ್ಲಲ್ಲಿ ಏನೇನಿದೆಯಪ್ಪ ಅಂತ ನಾನು ಕೇಳಿದೆ. ಅವನು ಹೇಳ್ದ, ಇಡ್ಲಿ ಇದೆ. ಇಡ್ಲಿಗೆ ಏನಿದೆಯಪ್ಪ ಅಂದೆ. ಚಟ್ನಿ ಇದೆ, ಸಾಂಬಾರ್ ಇದೆ, ಮತ್ತೆ ಇಡ್ಲಿಗೆ ವಡೆ ಕೊಡಲ್ವಪ್ಪ ಅಂದೆ ನಾನು. ವಡೆ ಇದೆ ಅಂದ. ಆಮೇಲೆ ಇನ್ನೇನಿದೆಯಪ್ಪ ಅಂದೆ. ಮಸಾಲ ದೋಸೆ ಇದೆ. ಮಸಾಲ ದೋಸೆಗೆ ಆಲೂಗಡ್ಡೆ ಪಲ್ಯ. ಇನ್ನೇನಿದೆಯಪ್ಪ? ಚಟ್ನಿ ಕೊಡಲ್ವಪ್ಪ ಅಂದೆ. ಚಟ್ನಿ ಹ್ಞೂ ಅಂದ. ಸಾಂಬಾರ್ ಕೊಡಲ್ವಪ್ಪ ಅಂದೆ. ಹ್ಞೂ ಅಂದ. ಸರಿ, ಈಗ ಸಪ್ಲೈಯರ್ ಮೆನುನ ಹೇಳ್ದ. ನಾನು ಹೇಳ್ದೆ, ಮೊದಲನೇದಾಗಿ ಅಪ್ಪ ನೋಡೋಣ ನಿಮ್ ಹೋಟ್ಲಲ್ಲಿ ಹೆಂಗಿದೆ ಅಂತ ನೋಡೋಣ, 1 ಇಡ್ಲಿ ಕೊಡಪ್ಪ ಅಂದೆ. ಇಡ್ಲಿ ಜೊತೆಲಿ ಚಟ್ನಿ ಕೊಟ್ಟ. ಅಪ್ಪ 1 ಲೋಟ ಸಾಂಬಾರ್ ತಗೊಂಬ ಅಂದೆ. ಸಾಂಬಾರ್ ತಂದು ಕೊಟ್ಟ. ಆಮೇಲೆ ನೋಡ್ತೀನಿ, ಇಡ್ಲಿ ಮಲ್ಗೆ ಇಡ್ಲಿ ನೋಡಕ್ಕೆ ದುಂಡಾಗಿದೆ. ಇಡ್ಲಿ ಏನ್ ತಿಂತಾ ಇದ್ರೆ ಮೃದುವಾಗಿದೆ. ಚಟ್ನಿ ತಿಂತೀನಿ, ಸವಿ ಸೂಪರ್ ಆಗಿದೆ ಚಟ್ನಿ ಜೊತೆಲಿ ಒಂದ್ಸರಿ ಇರ್ಲಿ ಇಡ್ಲಿಗೆ ಅಂದ್ಬಿಟ್ಟು ಇಡ್ಲಿಗೆ ಅಂತ ಸಾಂಬಾರ್ ಅದ್ದದೆ. ಸಾಂಬಾರಂತೂ ಘಮ ಅಂತ ಇದೆ. ಆಮೇಲೆ ಜೊತೆಲಿ ಟೇಸ್ಟ್ ಮಾಡೋಣ ಅಂತ ಒಂಚೂರು ವಡೆ ಪೀಸ್ ಹಾಕೊಂಡೆ. ವಡೆ ತಿಂತಾ ಇದ್ರೆ ತಿನ್ನೋಣ ಅನ್ನಿಸ್ತಿದೆ. ಆಮೇಲೆ ನಾನು ಹೇಳ್ದೆ ಸಪ್ಲೈಯರ್ಗೆ, ಅಪ್ಪ ಒಂದ್ ಮಸಾಲ ದೋಸೆ ತಗೊಂಬ ಅಂದೆ. ಮಸಾಲ ದೋಸೆ ಜೊತೆಲಿ ಆಲೂಗಡ್ಡೆ ಪಲ್ಯ ಹಾಕಪ್ಪ ಅಂದೆ. ಆಲೂಗಡ್ಡೆ ಪಲ್ಯ ಹಾಕೊಂಬಪ್ಪ, ಆಲೂಗಡ್ಡೆ ಪಲ್ಯ ರೋಸ್ಟ್ ಆಗಿರ್ಬೇಕು ಅಂದೆ ನಾನು. ಸರಿ, ವೇಟರ್ ಮಸಾಲ ದೋಸೆ ತಂದ್ಕೊಟ್ಟ. ಅದ್ರೊಳಗಡೆ ಆಲೂಗಡ್ಡೆ ಪಲ್ಯ ಏನ್ ಅರ್ಶಿನ ಕಲರ್ ಅಲ್ಲಿ ಪಳ ಅಂತಿದೆ. ಪಲ್ಯ ಜೊತೆಲಿ ಚಟ್ನಿ ಕೊಟ್ಟ. ನೋಡಿ, ತಿಂತಾ ಇದೀನಿ. ಒಂದ್ ತುತ್ತು ಇಡ್ಲಿ ಜೊತೆ ಚಟ್ನಿ ಜೊತೆ ಸಾಂಬಾರು, ಒಂದ್ ತುತ್ತಿರ್ಲಿ ಅಂದ್ ಮಸಾಲ ದೋಸೆ ಜೊತೆಲಿ ಪಲ್ಯ, ಕೊನೆ ಟೇಸ್ಟ್ಗೆ ವಡೆ. ತಿನ್ನೋದು. ಆಹಾ, ಇಡ್ಲಿ ಆಹಾ, ಚಟ್ನಿ, ಸಾಂಬಾರ್, ವಡೆ, ದೋಸೆ, ಪಲ್ಯ, ಆಹಾ, ಎಲ್ಲ ತಿಂತಾ ಇದ್ರೆ ಇಡ್ಲಿ ಚಟ್ನಿ ಸಾಂಬಾರ್ ಪಲ್ಯ ಮಸಾಲ ದೋಸೆ ವಡೆ ಎಲ್ಲ ಆಹಾ ಅನ್ನಿಸ್ತಿದೆ. ನಾನು ತುಂಬಾ ಖುಷಿ ಆಗೋಯ್ತು. ಹೊಟ್ಟೆ ಹಸ್ಬಿಟ್ಟಿತ್ತಲ್ಲ, ತುಂಬಾ ಖುಷಿ ಆಗೋಯ್ತು. ಇಡ್ಲಿಗೊಂದ್ ಥ್ಯಾಂಕ್ಸ್ ಹೇಳ್ದೆ, ವಡೆಗೊಂದ್ ಥ್ಯಾಂಕ್ಸ್ ಹೇಳ್ದೆ, ದೋಸೆಗೊಂದ್ ಥ್ಯಾಂಕ್ಸ್ ಹೇಳ್ದೆ, ಇವ್ 3ಕ್ಕೂ ಜೊತೆ ಆಗಿದ್ದಂತ ಸಾಂಬಾರ್ಗೊಂದ್ ಥ್ಯಾಂಕ್ಸ್ ಹೇಳ್ದೆ, ಚಟ್ನಿಗೊಂದ್ ಥ್ಯಾಂಕ್ಸ್ ಹೇಳ್ದೆ, ಪಲ್ಯಕ್ಕೊಂದ್ ಥ್ಯಾಂಕ್ಸ್ ಹೇಳ್ದೆ. ಎಲ್ಲ ತಿನ್ಬಿಟ್ಟು ವೇಟರ್ ಕರ್ದೆ. ಇಡ್ಲಿಗೆ ಎಷ್ಟಪ್ಪ ಅಂದೆ. 20 ರೂಪಾಯಿ ಅಂದ. ಇಡ್ಲಿ ಜೊತೆ ಚಟ್ನಿ ಫ್ರೀನಾ ಅಂದೆ. ಇಲ್ಲ ಮಿಸ್, ಅದಕ್ಕೂ 5 ರೂಪಾಯಿ ಅಂದ. ಸಾಂಬಾರ್ಗೆ ಅಂದೆ, ಅದಕ್ಕೂ 3 ರೂಪಾಯಿ ಮಿಸ್ ಅಂದ. ಸರಿ, ವಡೆಗೆ ಎಷ್ಟಪ್ಪ ಒಂದಕ್ಕೆ ಅಂದೆ. 50 ರೂಪಾಯಿ ಅಂದ್ಬಿಡೋದ ಅವನು. ವಡೆ ಬಹಳ ದುಬಾರಿ ಆಗೋಯ್ತು. ವಡೆ ಏನಾಗೋಯ್ತು?
ನಾನು ಎಷ್ಟು ಸರಿ ಒಡೆ ಹೇಳಿದ್ರೆ ಹೊಡಿಬೇಕು. ಬೈಸ್ಕಿನ ಒಡೆ ಬಹಳ ದುಬಾರಿ ಆಯ್ತು ಕಣಪ್ಪ, ಸಖತ್ ಕಾಸ್ಟ್ಲಿ ಆಯ್ತು ಕಣಪ್ಪ ಒಡೆ ಅಂದೆ ನಾನು. ಆಮೇಲೆ ಮಸಾಲೆ ದೋಸೆಗೆ ಎಷ್ಟಪ್ಪ ಅಂದೆ. ಮಸಾಲೆ ದೋಸೆ 80 ರೂಪಾಯಿ ಮಿಸ್ ಅಂದ. ಓ ಇದೇನಪ್ಪ ದೋಸೆಗೆ ಇಷ್ಟೊಂದು ರೇಟು ಅಂದೆ. ಆಮೇಲೆ ಪಲ್ಯ ಫ್ರೀನಾ ಅಂದೆ ನಾನು. ಪಲ್ಯ ಫ್ರೀ ಇಲ್ಲ ಮಿಸ್ ಅಂದ. ಇದೇನಪ್ಪ ದೋಸೆ ಜೊತೆ ಪಲ್ಯ ಫ್ರೀ ಕೊಡಲ್ವಾ ನೀನು ಅಂತಂದೆ ನಾನು. ಸರಿ ಮಿಸ್ ಆಯ್ತು, ನಿಮ್ಗೋಸ್ಕರ ಡಿಸ್ಕೌಂಟ್ ಮಿಸ್, ದೋಸೆ ಜೊತೆ ಪಲ್ಯ ಫ್ರೀ, ಪಲ್ಯ ಜೊತೆ ಚಟ್ನಿ ಫ್ರೀ. ಹಾ ಆಗ ಇಡ್ಲಿಗೆ ಎಷ್ಟಾಯ್ತು? ಇಡ್ಲಿಗೆ ಎಷ್ಟು? 20 ರೂಪಾಯಿ. ಇಡ್ಲಿಗೆ ಎಷ್ಟು? ಚಟ್ನಿಗೆ, ಸಾಂಬಾರ್ಗೆ, ವಡೆಗೆ ಮಾತ್ರ, ಮಸಾಲೆ ದೋಸೆಗೆ, ಆಲೂಗಡ್ಡೆ ಪಲ್ಯಕ್ಕೆ ಫ್ರೀ. ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಪಲ್ಯಕ್ಕೆ ಚಟ್ನಿ ಫ್ರೀ. ನೋಡಿ ಈಗ ನಾನು ಇಡ್ಲಿ ತಿಂದೆ, ಚಟ್ನಿ ತಿಂದೆ, ಸಾಂಬಾರ್ ತಿಂದೆ, ವಡೆ ತಿಂದೆ, ದೋಸೆ ತಿಂದೆ, ಪಲ್ಯ ತಿಂದೆ, ಎಲ್ಲವನ್ನ ತಿಂದು ನಾನು ಹೊಟ್ಟೆ ತುಂಬಿಸ್ಕೊಂಡು ವೇಟ್ರಿಗೆ ಹೇಳ್ದೆ, ನಿಮ್ಮ ಹೋಟ್ಲಲ್ಲಿ ಇಡ್ಲಿ ಆಹಾ, ಚಟ್ನಿ ಸೂಪರ್, ದೋಸೆ ಸೂಪರ್, ಸಾಂಬಾರ್ ಸೂಪರ್, ಮಧುರ್ ವಡೆ ಸೂಪರ್, ಆಲೂಗಡ್ಡೆ ಪಲ್ಯ ಸೂಪರ್ ಅಂತ ಹೇಳ್ಬಿಟ್ಟು ಆ ಸಪ್ಲೈಯರ್ಗೆ ಕೈ ಮುಗಿದು, ನೋಡಿ ಅನ್ನದಾತೋ ಸುಖಿ ಭಾವ, ಅನ್ನದಾತೋ ಸುಖಿ ಭಾವ. ನಾವೆಷ್ಟೇ ಸಂಪಾದನೆ ಮಾಡ್ಬೋದು, ಆ ಸಮಯಕ್ಕೆ ಸರಿಯಾಗಿ ಒಂದ್ ಹಗಳ ಮೇಲೂ ನಮ್ಮ ಹೆಸರು ಬರ್ದಿರತ್ತಂತೆ, ಒಂದ್ ಹಗಳ ಮೇಲೂ ನಮ್ಮ ಹೆಸರನ್ನ ಬರ್ದಿರತ್ತಂತೆ. ಆ ಹೋಟೆಲ್ನವ್ರು ನಂಗೆ ಏನ್ ಕೊಟ್ರು? ಇಡ್ಲಿ ಕೊಟ್ರು, ಚಟ್ನಿ ಕೊಟ್ರು, ಸಾಂಬಾರ್ ಕೊಟ್ರು, ವಡೆ ಕೊಟ್ರು, ದೋಸೆ ಕೊಟ್ರು, ಪಲ್ಯ ಕೊಟ್ರು. ನೋಡಿ 6 ಐಟಮ್ ನನ್ಗೆ ಏಕಕಾಲದಲ್ಲಿ ಕೊಟ್ರು. ಈಗ ನಾವೆಲ್ಲ ಆ 6 ತಿಂಡಿಗಳಿಗೂ ಜೈ ಹೇಳೋಣ. ಇಡ್ಲಿಗೆ, ಚಟ್ನಿಗೆ, ಸಾಂಬಾರ್ಗೆ, ವಡೆಗೆ, ದೋಸೆಗೆ, ಪಲ್ಯಕ್ಕೆ ಓಕೆ. ಇಡ್ಲಿ ಹೋಯ್ತು, ಚಟ್ನಿ ಬಂತು, ಹೇಳಿ ಇಡ್ಲಿ ಹೋಯ್ತು, ಚಟ್ನಿ ಬಂತು, ಡೋಮ್ ಡೋಮ್ ಡೋಮ್. ಚಟ್ನಿ ಜೊತೆ ಸಾಂಬಾರ್ ಬಂತು, ಡೋಮ್ ಡೋಮ್ ಡೋಮ್. ಇಡ್ಲಿ ಜೊತೆ ವಡೆ ಬಂತು, ಡೋಮ್ ಡೋಮ್ ಡೋಮ್. ಇಡ್ಲಿ ಜೊತೆ ದೋಸೆ ಬಂತು, ಡೋಮ್ ಡೋಮ್ ಡೋಮ್. ದೋಸೆ ಜೊತೆ ಪಲ್ಯ ಬಂತು, ಡೋಮ್ 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 ಡೋಮ್. ಎಲ್ಲ ಜೋರಾಗಿ ಚಪ್ಪಾಳೆ ಹಾಕಿ. ಆಟ ಚೆನ್ನಾಗಿತ್ತಾ? ಹಾ, ಈಗೆಲ್ಲ ಸರ್ ಒಳ್ಳೆ ಊಟ ಕೊಡಿಸ್ತಾರೆ. ಈಗ ನಿಮ್ಗೆ ಎಲ್ಲರೂ ಹೋಗಿ ನಿಮ್ ಸೀಟಲ್ಲಿ ನೀವು ಕೂತ್ಕೊಳ್ಳಿ. ಗೋ.